ನಿಮ್ಮ ಜಮೀನು ಅಕ್ಕಪಕ್ಕದವರು ಒತ್ತುವರಿ ಮಾಡಿದರೆ ಈ ರೀತಿ ಮಾಡಿ ಸಾಕು. ಇದರ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಎಲ್ಲ ಕೃಷಿ ಭೂಮಿಗಳು ಕೂಡ ಒಂದಕ್ಕೊಂದು ಹೊಂದಿಕೊಂಡೇ ಇರುತ್ತವೆ. ಹಾಗಾಗಿ ಎಷ್ಟೋ ಸಮಯದಲ್ಲಿ ಜಮೀನಿನ ಒತ್ತುವರಿ ಆಗುವ ಸಂದರ್ಭ ಎದುರಾಗಬಹುದು. ಇದರಿಂದ ಎಷ್ಟೋ ರೈತರು ತಮ್ಮ ಇರುವ ಸ್ವಂತ ಜಮೀನನ್ನು ಕೂಡ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತಿದೆ. ಇದಕ್ಕೆ ನೀವು ಸೂಕ್ತ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿದೆ. ಒತ್ತುವರಿ ತೆರವುಗೊಳಿಸುವುದು ಹೇಗೆ? ನೀನು ಹದ್ದುಬಸ್ತು ಮಾಡುವ ಸಂದರ್ಭದಲ್ಲಿ, ಅಂದರೆ ನಿಮ್ಮ ಜಮೀನನ್ನು ಸರ್ವೆ ಮಾಡಿಸಿದ ಸಂದರ್ಭದಲ್ಲಿ ನಿಮ್ಮ ಜಮೀನು ಅಕ್ಕಪಕ್ಕದವರಿಂದ ಒತ್ತುವರಿ ಆಗಿದೆ ಎಂದು ಕಂಡುಬಂದರೆ ನೀವು ಅದನ್ನು ತೆರವುಗೊಳಿಸಬಹುದು. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ಸ್ 1966 ಪ್ರಕಾರ ಒಬ್ಬ ಸರ್ವೇಯರ್ ನಿಮ್ಮ ಜಮೀನಿಗೆ ಬಂದು ಸರ್ವೆ ಮಾಡಿ ನಕ್ಷೆ ತಯಾರಿಸಿಕೊಟ್ಟರೆ ಅದು ಕಾನೂನುಬದ್ಧವಾಗಿರುತ್ತದೆ. ಹಾಗಾಗಿ ನಕ್ಷೆಯಲ್ಲಿ ಭೂಮಿ ಒತ್ತುವರಿಯಾಗಿದ್ದು ಕಂಡುಬಂದರೆ ಅದನ್ನು ತೆರವುಗೊಳಿಸಲು ಸಾಧ್ಯವಿದೆ. ಹದ್ದುಬಸ್ತು ಮಾಡುವಾಗ ಈ ವಿಷಯ ನೆನಪಿನಲ್ಲಿ ಇರಲಿ. ಸಾಕಷ್ಟು ಅರ್ಜಿದಾರರು ತಮ್ಮ ಜಮೀನು ಸರ್ವೆ ಮಾಡುವಾಗ ಅಕ್ಕಪಕ್ಕದವರಿಗೆ ನೋಟಿಸ್ ಕೊಡುವುದಿಲ್ಲ. ಹೀಗೆ ನೋಟಿಸ್ ಕಳುಹಿಸಲು ಸರ್ಕಾರಕ್ಕೆ ಹಣ ಪಾವತಿ ಮಾಡಬೇಕು. ಇದೇ ಕಾರಣಕ್ಕೆ ಸಾಕಷ್ಟು ಜನ ನೋಟಿಸ್ ಕೊಡುವುದಿಲ್ಲ. ಆದರೆ ನೆನಪಿರಲಿ, ಅಕ್ಕಪಕ್ಕದ ಜಮೀನು ತನ್ನದ್ದು ಎನ್ನುವ ಗುಮಾನಿ ಇದ್ದು ಸರ್ವೆ ಮಾಡಿಸಿದರೆ ಅಕ್ಕಪಕ್ಕದವರ ಅನುಪಸ್ಥಿತಿಯಲ್ಲಿ ಅಥವಾ ಅವರಿಗೆ ನೋಟಿಸ್ ಕೊಡದೆ ಸರ್ವೆ ಮಾಡುವಂತಿಲ್ಲ. ಸರ್ವೆ ಮಾಡುವ ಸಂದರ್ಭದಲ್ಲಿ ಪಕ್ಕದ ಜಮೀನಿಗೆ ಹೋಗಿ ಸರ್ವೆ ಮಾಡುವುದಿಲ್ಲ. ಅದು ಅಲ್ಲದೆ ಪಕ್ಕದವರು ನೋಟಿಸ್ ಕೊಟ್ಟು ಸರ್ವೆ ಸಮಯದಲ್ಲಿ ಬಾರದೇ ಇದ್ದರೆ ಅದು ಅವರ ತಪ್ಪಾಗುತ್ತದೆ. ಇನ್ನು ಸರ್ವೆ ಮಾಡಿಸುವ ಅರ್ಜಿದಾರನ ಹೆಸರಿನಲ್ಲಿ ಪಹಣಿ ಇರಬೇಕು. ಆತನ ಜಮೀನನ್ನು ಮಾತ್ರ ಹದ್ದುಬಸ್ತು ಮಾಡಲಾಗುತ್ತದೆ. ತನ್ನ ಜಮೀನು ಒತ್ತುವರಿ ಆಗಿದೆ ಎನ್ನುವ ಕಾರಣಕ್ಕೆ ಹದ್ದುಬಸ್ತು ಮಾಡಿಸಿದರೆ ಸರ್ವೆ ಮಾಡಿದ ನಂತರ ಒತ್ತುವರಿ ಆಗಿರುವ ಜಮೀನನ್ನು ಈ ಸರ್ವೇಯರ್ಗೆ ಬಿಡಿಸಿಕೊಡಲು ಅಧಿಕಾರ ಇರುವುದಿಲ್ಲ. ಇನ್ನು ಸರ್ವೇಯರ್ ಕೊಟ್ಟ ಮಾಹಿತಿ ಸರಿಯಿಲ್ಲ ಎನಿಸಿದರೆ ಅರ್ಜಿದಾರ ADLRಗೆ ಅಪೀಲ್ ಹೋಗಬೇಕು. ಪಕ್ಕದ ಜಮೀನಿನವರು ಒತ್ತುವರಿ ಜಮೀನು ಬಿಟ್ಟು ಕೊಡದೇ ಇದ್ದಲ್ಲಿ ಸಿವಿಲ್ ಕೋರ್ಟ್ಗೆ ಇಂಜೆಕ್ಷನ್ ಅರ್ಜಿ ಸಲ್ಲಿಸಬಹುದು. ಬಳಿಕ ಕೋರ್ಟ್ ಮುಖಾಂತರ ಮತ್ತೊಮ್ಮೆ ಸರ್ವೆ ಮಾಡಿಸಲಾಗುತ್ತದೆ. ಹಳ್ಳಿಯ ಗಣಕೀಕೃತ ನಕ್ಷೆ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿಯನ್ನು ಕ್ಷಣ ಮಾತ್ರದಲ್ಲಿ ಮೊಬೈಲ್ನಲ್ಲಿ ಪಡೆದುಕೊಳ್ಳಬಹುದು. ಮಾಹಿತಿ ಸಿಕ್ಕ ನಂತರ ನಕ್ಷೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.